ಎಲ್ಲರಿಗೂ ನಮಸ್ಕಾರ. ಆ, ಏನು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಶಿರಾ ವಿಧಾನಸಭಾ ಕ್ಷೇತ್ರ 136 ಇಂದ ಈಗೇನು ನಾಳೆ ಬಿಟ್ಟು ನಾಡ್ದು 30ನೇ ತಾರೀಕಿಂದ 30/6/2026ರಿಂದ ಸಮಗ್ರ ವಿಶೇಷ ಪರಿಷ್ಕರಣೆ ನಡೀತದೆ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನು. ಅದಕ್ಕೆ ನಾವು ಈಗಾಗಲೇ ಮತದಾರರ ನೋಂದಣಾಧಿಕಾರಿಯಾಗಿ ಹಾಗೂ ಪೌರಾಯುಕ್ತರಾಗಿ ನಾನು ತಮ್ಮ ಎಲ್ಲ ತಾಲೂಕಿನ ಎಲ್ಲ ಮತದಾರರ ಬಂಧುಗಳಿಗೆ, ಮತದಾರರ ಪ್ರಭುಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ, ಈಗಾಗಲೇ ನಾವು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರನ್ನ ಈಗಾಗಲೇ ತೆರೆದಿದ್ದೀವಿ. ಅದಕ್ಕೆ ಅಲ್ಲಿ ತಮಗೆ ಮಾಹಿತಿ ಕೊಡಲಿಕ್ಕೆ PDOಗಳು, ತಮ್ಮ ಸರ್ಕಲ್ನ VAOಗಳು, ಗ್ರಾಮ ಆಡಳಿತಾಧಿಕಾರಿಗಳು ಅಂತೀವಲ್ಲ ಅವರು, ಹಾಗೆ RIಗಳು ಅವರು ಇರ್ತಾರೆ. ನಾವು ಹಾಗೆ ಇಲ್ಲಿ ಸಿಟಿನಲ್ಲಿ ವಾರ್ಡ್ 1ರಂತೆ ನಾವು BLO ಫೆಸಿಲಿಟೇಷನ್ ಸೆಂಟರ್ನ 44 ಪೋಲಿಂಗ್ ಸ್ಟೇಷನ್ ಇದೆ. 44 ಪೋಲಿಂಗ್ ಸ್ಟೇಷನ್ಗೂ ತಾವು ಎಲ್ಲಿ ಮತದಾನವನ್ನು ಮಾಡ್ತಿರೋ ಆ ಭಾಗದಲ್ಲಿ ತಮಗೆ ಅನುಕೂಲಕ್ಕಾಗಿ, ಅಂದರೆ SIR ಬಗ್ಗೆ ಮಾಹಿತಿಯನ್ನು ಪಡೀಲಿಕ್ಕಾಗಿ ನಾವು ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರನ್ನು ತೆರೀತಾ ಇದ್ದೀವಿ. ಮತದಾರರು ಅದನ್ನು ಬಳಸ್ಕೊಳ್ಬೇಕು. ಮತದಾರರು ಈ ಹಿಂದೆ 2002ರಲ್ಲಿ 9ನೇ SIR ಪ್ರಕ್ರಿಯೆ ಮುಗಿದಿತ್ತು. ಈಗ 3ನೇ ಹಂತದಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನ ಪ್ರಕಾರ 3ನೇ ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಸಹಿತ ನಾವು SIR ಮಾಡ್ತಾ ಇದ್ದೀವಿ. ಇದು ಈಗಾಗಲೇ ದಿನಾಂಕ 1/10/2026ಕ್ಕೆ 18 ವರ್ಷ ತುಂಬಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು ಸಹಿತ ಅರ್ಹತೆಯನ್ನು ಹೊಂದಿರ್ತಾನೆ ವೋಟ್ ಹಾಕ್ಲಿಕ್ಕೆ, ಮತದಾರರಾಗಲಿಕ್ಕೆ. ಹಾಗೆಯೇ ಈಗ ನಾವು 20/6/26ರಿಂದ 29ರವರೆಗೂ ನಾವು ಎಲ್ಲ BLO ಸೂಪರ್ವೈಸರ್ಸು ಹಾಗೂ ಎಲ್ಲ ALMTಸು ಪ್ರತಿಯೊಬ್ಬರಿಗೂ ಸಹಿತ, ಮತ್ತು ಬೂತ್ ಲೆವೆಲ್ ಏಜೆಂಟ್ಸ್, ವಿಶೇಷವಾಗಿ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಆಗಿರ್ತಾರೆ, BLA1 BLA2 ಅವರು ಸಹಿತ ತರಬೇತಿಯನ್ನು ನಾವು ನೀಡಿದ್ದೀವಿ. ಈ 30/6/2026ರಿಂದ 29/7/2026ರವರೆಗೆ 1 ತಿಂಗಳ ಕಾಲ ಬೂತ್ ಲೆವೆಲ್ ಏಜೆಂಟು, ಏನು ನಾವು BLO ಅಂತ ಕರಿತೀವಿ, ಅವರು ತಮ್ಮ ಮನೆಯ ಬಾಗಿಲಿಗೆ ಬಂದು ಈ ಥರ ಫಾರಮ್ ಇರುತ್ತೆ, ಫಾರಮನ್ನು ಎನ್ಯುಮರೇಷನ್ ಫಾರ್ಮ್ ಅಂತ ಕರಿತೀವಿ. ಇದು ಎನ್ಯುಮರೇಷನ್ ಫಾರ್ಮ್ ಅಂದರೆ ಗಣತಿ ನಮೂನೆ. ಈ ಗಣತಿ ನಮೂನೆಯನ್ನು ತಮ್ಮ ವೋಟ್ ಲಿಸ್ಟಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ 2 ಫಾರ್ಮನ್ನು ಕೊಡ್ತಾರೆ. ಅದನ್ನು ತಾವು ಏನು ಮಾಡಬೇಕು ಅಂತಂದರೆ, ಒಂದು ಈಗ ತಮ್ಮ ವೋಟರ್ ಲಿಸ್ಟ್ನಲ್ಲಿ ಅಥವಾ ಐ ಡಿ ಕಾರ್ಡ್ನಲ್ಲಿ ಹಳೆಯ ಫೋಟೋ ಇರುತ್ತೆ. ತಮಗೆ ಹೊಸ ಫೋಟೋ ಹಾಕಲಿಕ್ಕೆ ಒರಿಜಿನಲ್ಲು ಕಲರ್ ಭಾವಚಿತ್ರವನ್ನು ಒಂದು ತೆಗೆದಿಟ್ಕೋಬೇಕು. ತಾವು ಎನ್ಯುಮರೇಷನ್ ಫಾರಮ್ಗೆ ಆ ಕಲರ್ ಪ್ರಿಂಟಿನ ಇತ್ತೀಚಿನ ಭಾವಚಿತ್ರವನ್ನು ಲಗತ್ತಿಸ್ಬಿಟ್ಟು, ಏನು ಈ ಎನ್ಯುಮರೇಷನ್ ಫಾರ್ಮ್ ಗಣತಿ ನಮೂನೆಯಲ್ಲಿ ತಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, BLOನ ಅವ್ರ ಹತ್ರ ಏನು ಮಾಹಿತಿ ತೊಗೋಬೇಕು ಅಂತ ಇದರಲ್ಲಿ ಪ್ರಿಂಟ್ ಮಾಡಿರ್ತೀವಿ. ಹಾಗೆಯೇ ಮತದಾರ ಹೆಸರು ಇರುತ್ತೆ. ಆಮೇಲೆ ತಾವು ಎಲ್ಲಿ ಯಾವ ವಿಳಾಸದಲ್ಲಿ ವಾಸವಾಗಿದ್ದೀರಾ ಇರ್ತೀರ. ಹಾಗೆಯೇ ತಾವು ಎಲ್ಲಿ ಮತದಾನವನ್ನು ಮಾಡ್ತೀರಾ, ವೋಟಿಂಗ್ ಸೆಂಟರ್ ಅಂತ, ಪೋಲಿಂಗ್ ಸ್ಟೇಷನ್ ಅಂತ ಕರಿತೀವಿ ಅದು, ಮತ್ತು ಯಾವ ಕ್ಷೇತ್ರ. ಅದ್ರ ಜೊತೆಗೆ ಇನ್ನೊಂದು QR ಕೋಡು ಇದೆ. ಇದರಲ್ಲೂ ಸಹಿತ ತಾವು ತಮ್ಮ ಎನ್ಯುಮರೇಷನ್ ಫಾರಮನ್ನು ಸ್ಕ್ಯಾನ್ ಮಾಡಿದ್ರೆ ಎನ್ಯುಮರೇಷನ್ ಫಾರಮ್ ತಮಗೆ ಡೌನ್ಲೋಡ್ ಆಗುತ್ತೆ. ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿನ ಮತದಾರರ ವಿವರಗಳನ್ನು ತಾವು ಫಿಲ್ ಮಾಡಬೇಕು. ಅಂದರೆ 2002ರಲ್ಲಿ ವೋಟ್ ಇದ್ದಂಥವರು ಮಾಹಿತಿಯನ್ನು ಈಗಾಗಲೇ ಪ್ರಿಂಟ್ ಬಂದಿರುತ್ತೆ, ಪ್ರಿಂಟೆಡ್ ಫಾರಮ್ ಬಂದಿರುತ್ತೆ. ಅದಕ್ಕೇನಾದರೂ ತಿದ್ದುಪಡಿ ಮಾಡಬೇಕು ಅಂದರೆ ಇತ್ತೀಚಿನ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ವಿವರಗಳನ್ನು, ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಜನ್ಮ ದಿನಾಂಕ ಇರ್ಬೋದು, ಅದನ್ನೆಲ್ಲನೂ ಮತ್ತು ಅಡ್ರೆಸ್ಸು ಅದನ್ನು ತಿದ್ದುಪಡಿ ಮಾಡಿ ಮೊಬೈಲ್ ನಂಬರೊಂದಿಗೆ ತಾವು ಸಿಗ್ನೇಚರ್ ಮಾಡಿ BLOಗೆ ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲ ಮತದಾರರು ಮಾಡಬೇಕು. ಪ್ರತಿಯೊಬ್ಬರಿಗೂ ಸಹಿತ ಏನು ಮನೆ ಲಾಕ್ ಆದರೆ 3 ಬಾರಿ ನಮ್ಮ BLO ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಆ ಟೈಮ್ನಲ್ಲಿ ತಾವು ಈ ಎನ್ಯುಮರೇಷನ್ ಫಾರಮನ್ನು ತುಂಬಿ ಕೊಡ್ತಕ್ಕಂಥದ್ದು ಕೆಲಸವನ್ನು ತಾವು ಮಾಡ್ಬೋದು. ಯಾರಿಗಾದರೂ ಎನ್ಯುಮರೇಷನ್ ಫಾರ್ಮ್ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ECI www.eci. ವೆಬ್ಸೈಟನ್ನು ತಾವು ನೋಡ್ಬೋದು. ಹಾಗೆ CEC ಕರ್ನಾಟಕ ವೆಬ್ಸೈಟನ್ನು ಸಹಿತ ತಾವು ಗೂಗಲ್ ಮಾಡಿ ನೋಡ್ಬೋದು. ಹಾಗೆಯೇ ತಮ್ಮ BLO ಹಾಗೆ ತಹಶೀಲ್ದಾರ್ ಕಚೇರಿ ಇರತಕ್ಕಂಥ ಚುನಾವಣಾ ಶಾಖೆಯನ್ನು ಸಹಿತ ತಾವು ಹೆಚ್ಚಿನ ಮಾಹಿತಿಗೆ ಭೇಟಿ ಮಾಡ್ಬೋದು. ಹಾಗೆಯೇ ತಮ್ಮ ವ್ಯಾಪ್ತಿಯಲ್ಲೂ ಸಹಿತ ಏನು ರಾಜಕೀಯ
ಪ್ರತಿನಿಧಿಗಳು ಕೊಟ್ಟಿರ್ತಕ್ಕಂಥ BLA 1 ಮತ್ತು BLA 2 ಅವರು ಪ್ರತಿನಿಧಿಗಳು ತಮ್ಮ ಜೊತೆಗೆ ಇರ್ತಾರೆ. ಅವರು ಸಹಿತ ಫಾರಂ ಬಗ್ಗೆ, ಗಣತಿ ನಮೂನೆ ಬಗ್ಗೆ, SIR ಬಗ್ಗೆ ಮಾಹಿತಿನೂ ಸಹಿತ ತಾವು ಕೇಳ್ಬೋದು. ಇದರಲ್ಲಿ ಇದೇನು ಫಾರಮ್ ತುಂಬಬೇಕು, ತುಂಬಿಟ್ಟು BLOಗೆ ಕೊಡಬೇಕು. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ತಾವು ಸಿಗ್ನೇಚರ್ ಮಾಡಬೇಕು. ಸಿಗ್ನೇಚರ್ ಮಾಡೋದಕ್ಕಿಂತ ಮುಂಚೆ ಏನು ಅಂತಂದರೆ ತಾವು ಈ ಹಿಂದೆ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಮತವನ್ನು ಹೊಂದಿಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡ್ಕೋಬೇಕು. ಯಾಕೆಂದರೆ ಡೂಪ್ಲಿಕೇಟ್ ವೋಟ್ ಆಗ್ತಕ್ಕಂಥ ಸಂಭವ ಇರುತ್ತೆ. ಇದು ಜನತಾ ಪ್ರತಿನಿಧಿ ಅಧಿನಿಯಮ 1950 ಪ್ರಕಾರ ಇದು 1 ವರ್ಷದವರೆಗೆ ಶಿಕ್ಷಾರ್ಹ ಅಪರಾಧ ಅಥವಾ ಜೈಲು ಶಿಕ್ಷೆ ಆಗ್ತಕ್ಕಂಥ ಸಂಭವವಿದೆ. ಹಾಗೆಯೇ ಮತದಾರ ಪಟ್ಟಿಯಲ್ಲಿ ನಾನು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ನನ್ನ ಕುಟುಂಬದವರದು ಇತರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಸದೀಯ ಕ್ಷೇತ್ರ MP ಕ್ಷೇತ್ರ ಅಂತೀವಲ್ಲ, ಅದರಲ್ಲಿ ಓಟನ್ನು ನಾವು ಮತದಾರ ಪಟ್ಟಿಯಲ್ಲಿ ಡಬಲ್ 2ನೇ ಬಾರಿ ನಾವು ಹೊಂದಿಲ್ಲ. ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮತವನ್ನು ಮಾತ್ರ ಹೊಂದಿದ್ದೀವಿ ಅಂತೇಳ್ಬಿಟ್ಟು ನಾನು ಸತ್ಯವಾಗಿ ನಂಬಿರುತ್ತೇನೆ ಅಂತೇಳ್ಬಿಟ್ಟು ಮೇಲಿನ 3 ಸೂಚನೆಗಳನ್ನು ಭಾರತ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ 3 ಸೂಚನೆಗಳನ್ನ ತಾವೆಲ್ಲರೂ ಓದಲೇಬೇಕು. ಇದು SIR ಮಾಡ್ತಕ್ಕಂಥದ್ದು ಅಲ್ಲಿ ಆ ಜಾಗದಲ್ಲಿ ಆ ವಿಳಾಸದಲ್ಲಿ ಮತದಾರ ವಾಸ ಇರದೇ ಇರ್ಬೋದು, ಶಿಫ್ಟ್ ಆಗಿರ್ಬೋದು, ಡೆತ್ ಆಗಿರ್ಬೋದು, ಡೆತ್ ಅಂದರೆ ಮರಣ ಹೊಂದಿರ್ಬೋದು, ಅಂಥದ್ದವರು ವೋಟರ್ ಲಿಸ್ಟಲ್ಲಿ ಇರ್ಬೋದು, ಅವ್ರನ್ನ ತೆಗೆದಾಕಂತಕ್ಕಂಥ ಡೂಪ್ಲಿಕೇಟ್ ಆಗಿರ್ಬೋದು, ಡಬಲ್ ಇರ್ಬೋದು. ASDD ಲಿಸ್ಟ್ ಅಂತ ಕರಿತೀವಿ. ಇವ್ರನ್ನ ತೆಗೆದಾಕ್ಲಿಕ್ಕೆ ಮತ್ತು ಯಾವುದೇ ಬಲಿಷ್ಠ ಪ್ರಜಾಪ್ರಭುತ್ವಕ್ಕಾಗಿ 18 ವರ್ಷ ತುಂಬಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರನು ಅರ್ಹನಾಗಿರ್ತಾನೆ ಓಟ್ ಹಾಕ್ಲಿಕ್ಕೆ. ಹಾಗಾಗಿ ತಾವೆಲ್ಲರೂ ಯಾವುದೇ ಮತದಾರನ್ನು ನಾವು ಬಿಡೋದಿಲ್ಲ. ಪ್ರತಿಯೊಬ್ಬರೂ ಸಹಿತ ಈ ಇನ್ಯುಮರೇಷನ್ ಫಾರಮನ್ನು ತುಂಬಿಟ್ಟು ತಾವು ತಮ್ಮ ಸಮೀಪದ ಶಾಲೆಯಲ್ಲಿರ್ತಕ್ಕಂಥ ವೋಟರ್ ಫೆಸಿಲಿಟಿ ಸೆಂಟರ್ಗೆ ಕೊಡ್ಬೋದು. ಇಲ್ಲ BLO ಅವರು ತಮ್ಮ ಮನೆಗೆ ಬರ್ತಾರೆ, ಅವ್ರಿಗೆ ಮಾಹಿತಿಯನ್ನು ಕೊಡ್ಬೋದು. ಹಾಗೆಯೇ ನಾವು ಏನು 29ನೇ ತಾರೀಕು ಮುಂದಿನ ತಿಂಗಳು ಮುಗೀತದೆ. ಆಗಸ್ಟ್ 5ನೇ ತಾರೀಕು ನಾವು ಡ್ರಾಫ್ಟ್ ರೋಲನ್ನು ತಮ್ಮ ಪೋಲಿಂಗ್ ಸ್ಟೇಷನಲ್ಲಿ ಹಾಕ್ತೀವಿ. ತಮ್ಮ ಹೆಸರು ಇದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ತಾವು ಅಲ್ಲೂ ಸಹಿತ ತಮ್ಮ ಹೆಸರು ಬರಲಿಲ್ಲ, ಇನ್ಯುಮರೇಷನ್ ಫಾರ್ಮ್ ಕೊಡಲಿಲ್ಲ ಅಂತಂದರೆ ನಾವು ಅಬ್ಜೆಕ್ಷನ್ ಅಂತೇಳಿ 1 ತಿಂಗಳು ಕಾಲ ಸಮಯಾವಕಾಶವನ್ನು ಕೊಟ್ಟಿದ್ದೀವಿ. ಅಲ್ಲಿ ತಾವು ಅಬ್ಜೆಕ್ಷನನ್ನು ಕೊಡ್ಬೋದು. ಅಬ್ಜೆಕ್ಷನನ್ನು ನಾವು ಪರಿಗಣಿಸಿ ಅಕ್ಟೋಬರ್ 7ನೇ ತಾರೀಕು ನಾವು ಅಂತಿಮ ಮತದಾರ ಪಟ್ಟಿಯನ್ನು ತಮ್ಮ ಮತದಾನ ಕೇಂದ್ರಗಳಲ್ಲಿ ನಾವು ಪ್ರಕಟಿಸ್ತೀವಿ. ವೆಬ್ಸೈಟಲ್ಲೂ ಸಹಿತ ನಾವು ಪ್ರಕಟಿಸ್ತೀವಿ ಅಂತ ಹೇಳ್ತಾ SIR ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಭಾರತ ಚುನಾವಣಾ ಆಯೋಗದ ನಿರ್ದೇಶನಗಳನ್ನು ತಾವೆಲ್ಲರೂ ಪರಿಗಣಿಸಿ ಬಲಿಷ್ಠ ಪ್ರಜಾಪ್ರಭುತ್ವಕ್ಕಾಗಿ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೆ ಶಿರಾ ವಿಧಾನಸಭಾ ಕ್ಷೇತ್ರದ ಮತದಾರರ ನೋಂದಣಾಧಿಕಾರಿಯಾದ ಹಾಗೂ ಪೌರಾಯುಕ್ತರಾದ ರುದ್ರೇಶ್ ಕೆ ಆದ ನಾನು ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಕೋರ್ತಾ ತಾವೆಲ್ಲರೂ ಭಾಗವಹಿಸಿ SIR ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.